ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿನ ವ್ಲಾಗ್ ಬಂದು ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ನಾವು ಮೆಹಂದಿನ ಯಾವ ರೀತಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿನ ಒಂದು ಆರೋಗ್ಯ ಚೆನ್ನಾಗಿಟ್ಕೊಳ್ಬೋದು ಅನ್ನೋದ್ರ ರಿಲೇಟೆಡ್ ವಿಡಿಯೋನ ಹಾಕಿದ್ದೀನಿ. ಮೆಹಂದಿ ಕೈಗೆ ಹಚ್ಕೊಂಡ್ರೆ ಹೇಗೆ ಅಂದನ ಜಾಸ್ತಿ ಮಾಡುತ್ತೋ ಹಾಗೆ ಕೂದಲಿಗೂ ಕೂಡ ಹಚ್ಚೋದ್ರಿಂದ ಅಂದ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಆಫ್ಟರ್ ಮತ್ತು ಬಿಫೋರ್ ರಿಸಲ್ಟನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಇದನ್ನು ನೋಡಿ, ನಾನು ಮುಂಚೆ ಇದ್ದಿದ್ದಂಥ ಫೋಟೋ. ಸೊ ನಿಮಗೆ ನಾನು ಆಮೇಲೆ ಹೇಗಾಯಿತು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಟೀ ಪುಡಿ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮೆಂತ್ಯ ತೊಗೊಂಡಿದ್ದೀನಿ, ಇದು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಹಾಗೆ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ಇನ್ನು ಮೆಹಂದಿಯನ್ನು ತೊಗೊಂಡಿದ್ದೀನಿ. ಇದು ನ್ಯಾಚುರಲ್ ಮೆಹಂದಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಪ್ಯಾನ್ ಇಟ್ಕೊಂಡು 1 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಾಯ್ದ ನಂತರ 1 ಸ್ಪೂನಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ, ಮಾಮೂಲಿ ಅಕ್ಕಿ ಇದು. ಹಾಗೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ನೀವು ಜಾಸ್ತಿ ಬೇಕಾದರೂ ತೊಗೊಳ್ಬೋದು. ಹಾಗೆ 2 ಸ್ಪೂನಷ್ಟು ನಾನು ಟೀ ಪುಡಿಯನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಳ್ಳಬೇಕು. ಸೊ ಇದು ಚೆನ್ನಾಗಿ ಕುದಿಬೇಕು. ಒಂದು ಡಿಕಾಕ್ಷನ್ನ ನಾವು ರೆಡಿ ಮಾಡ್ಕೊಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಮೆಹಂದಿಯಿಂದ ಕೂದಲಿಗೆ ಆರೈಕೆ ಮಾಡಿದ್ರೆ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದು ಕೂದಲನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ. ಇದು ಎನ್ನ ಮೆಹಂದಿ ನ್ಯಾಚುರಲ್, ಇದು ಹೊರಗಡೆ ಎಲ್ಲೂ ಸಿಗೋದಿಲ್ಲ. ನಿಮ್ಗೆ ಯಾವ್ದು ಸಿಗುತ್ತೋ ಆ ಮೆಹಂದಿಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇದು ನಾನು ಮೋದಿ ಕೇರ್ದು ಯೂಸ್ ಮಾಡ್ತೀನಿ. ನೀವು ಇದೇ ಬೇಕು ಅಂತಂದರೆ ನಾನು ಬೇಕಿದ್ದರೆ ಒಂದು ನಂಬರ್ನ ನಾನು ಶೋ ಮಾಡ್ತೀನಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ನಂಬರನ್ನು ನೀವು ತೋರಿಸಿ ಮೋದಿ ಕೇರ್ ಡಿ ಪಿನಲ್ಲಿ ತೊಗೊಳೋದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ನಿಮ್ಮ ಇಷ್ಟ, ಅದೇನು ಫೋರ್ಸ್ ಇಲ್ಲ. ಬೇಕು ಅಂತಂದರೆ ಅಷ್ಟೇ. ಹೊರಗಡೆ ನೀವು ಯಾವ್ದು ಮೆಹಂದಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಡಿಕಾಕ್ಷನ್ನ ನಾವು ಸೋಸ್ಕೊಳ್ಬೇಕು. ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿಯನ್ನು ತೊಗೊಳ್ಬೇಕು. ನಾನೊಂದು 3 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಬಿಸಿ ಇರುವಾಗಲೇ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾವು ನೈಟ್ ಮಾಡಿ ಬೆಳಗ್ಗೆ ಹಚ್ಕೊಂಡ್ರೆ ಇದು ಕಲರ್ ಬ್ಲ್ಯಾಕ್ ಕಲರ್ ಆಗುತ್ತೆ. ಕೆಲವೊಬ್ಬರು ತುಂಬ ಜನ ನಾನು ನೋಡಿದ್ದೀನಿ, ಬೇರೆ ವೀಡಿಯೋಸ್ ಎಲ್ಲರೂ ಹಾಕ್ದಾಗ ಕಮೆಂಟ್ಸ್ ಮಾಡ್ತಿರ್ತಾರೆ. ಎಷ್ಟೊಂದು ಜನ ನಾವು ಕೈಗೆ ಹಚ್ಕೊಂಡಾಗ ಕೆಂಪು ಕಲರ್ ಬರುತ್ತಲ್ಲ, ಕೂದಲಿಗೆ ಹಚ್ಕೊಂಡ್ರೆ ಅದೇ ಕಲರ್ ಬರುತ್ತೆ ಅಲ್ವಾ, ಮತ್ತು ನೀವು ಹೇಗೆ ಬ್ಲ್ಯಾಕ್ ಬರುತ್ತೆ ಅಂತ ಕೇಳ್ತೀರಾ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರೆ ನಾನು ನೋಡಿರ್ತೀನಿ. ಕೆಲವೊಬ್ಬರು ರಿಪ್ಲೈ ಮಾಡಿರಲ್ಲ, ಬಟ್ ನಾನು ರಿಪ್ಲೈ ಮಾಡ್ತಾಯಿದ್ದೀನಿ. ಏನಂದರೆ ನಾವು ಡೈರೆಕ್ಟ್ ಮೆಹಂದಿ ಹಚ್ಚಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆದರೆ ನಾವು ಮೆಹಂದಿ ಜೊತೆ ಯಾವುದನ್ನೆಲ್ಲ ಮಿಕ್ಸ್ ಮಾಡ್ತೀವಿ ಅನ್ನೋದ್ರ ಕೂಡ ಡಿಪೆಂಡ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ನಾವು ಡಿಕಾಕ್ಷನ್ ರೆಡಿ ಮಾಡಿಕೊಂಡು ಇದರಿಂದ ಏನಾಗುತ್ತೆ, ನಮ್ಮ ಕೂದಲಿಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಕೊಡುತ್ತೆ. ನೀವೇನು ಭಯ ಪಡೋದು ಬೇಡ. ಕೈಗೆ ಮಾತ್ರ ಆ ಕಲರ್ ಬಂದಿರುತ್ತೆ, ಕೂದಲಿಗೆ ಹಚ್ಚಿದ್ರೆ ಇಲ್ಲಿ ಕೆಂಚಗಾಗ್ಬಿಡುತ್ತೆ ಅನ್ನೋದು ಭಯ ಬೇಡ. ಖಂಡಿತ ನಮ್ಮ ಕೂದಲಿಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ನಾನು ಆಫ್ಟರ್ ನನ್ನ ಫೋಟೋನ ಹಾಕಿದ್ದೀನಿ, ನೀವು ಗಮನಿಸ್ಬೋದು. ಏಕೆಂದರೆ ನಾನು ಫಸ್ಟ್ ಟೈಮ್ ಹಚ್ಬೇಕಾದ್ರೆ ಈಗ ಇದೇ ರೀತಿ ಎದುರುಕೊಳ್ತಾ ಇದ್ದೆ. ನೀವು ಈ ಟೈಮಲ್ಲಿ ಬೇಕಿದ್ದರೆ ಎಗ್ ಯೂಸ್ ಮಾಡ್ತೀನಿ ಅಂದರೆ ನೀವು ಎಗ್ ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ಬೋದು. ಅದು ಕೂಡ ತುಂಬ ಸಾಫ್ಟಾಗಿ ಕೂದಲನ್ನು ಇಡುತ್ತೆ. ಆದರೆ ನನಗೇನಂದರೆ ಎಗ್ ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಎಗ್ ಯೂಸ್ ಮಾಡೋದಿಲ್ಲ. ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು. ನಾನು ಇದೇ ರೀತಿಯೇ ಯೂಸ್ ಮಾಡೋ ಅಂಥದ್ದು. ಇದು ಏನಂದರೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ, ಕಲರ್ ಕೊಡುತ್ತೆ, ಮತ್ತು ಕೂದಲನ್ನ ಸಾಫ್ಟ್ ಮಾಡುತ್ತೆ. ಮತ್ತು ಹೀಟ್ ಆಗಿರುತ್ತೆ ನೋಡಿ, ಹೀಟಿಂದ ಕೂದಲು ತುಂಬ ಉದುರುತ್ತಾ ಇರುತ್ತೆ. ಅಂಥವ್ರಿಗೆ ಮೆಹಂದಿ ತಂಪು ಆಗಿರೋದ್ರಿಂದ ಹೀಟಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ ವೈಟ್ ಹೇರ್ಸ್ ಪ್ರಾಬ್ಲಮ್ ಇರುತ್ತೆ. ಆ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗುತ್ತೆ ಈ ಗೋರಂಟಿಯನ್ನು ನಾವು ಬಳಸೋದ್ರಿಂದ. ಆವಾಗಲೇ ಹಚ್ಕೋಬೇಕಂದ್ರೆ ಅಟ್ಲೀಸ್ಟ್ ಒಂದು 2 ಅವರ್ ಆದರೂ ಟೈಮ್ ಬಿಡಬೇಕು. ಕಬ್ಬಿಣದ ಪಾತ್ರೆಗಳಲ್ಲಿ ಮಾಡಿದ್ರೆ ಇದು ಇನ್ನೂ ತುಂಬ ಚೆನ್ನಾಗಿ ಕಪ್ಪು ಕಲರ್ ಬರುತ್ತೆ. ಹಾಗೆ ನಾವು ತಲೆಗೆ ಹಚ್ಚಿ ಒಂದು 2 ಅವರ್ ಬಿಟ್ಟು ನಾವು ನಂತರ ಹೇರ್ ವಾಶ್ ಮಾಡ್ಕೊಳ್ಬೇಕು. ನಾವು ಮೈಲ್ಡ್ ಶಾಂಪೂನ ಯೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡೇ ನಾವು ಆಯಿಲ್ನ ಹಚ್ಚಿ ಬೇಕಿದ್ರೆ ನಾವು ತಲೆ ಸ್ನಾನ ಮಾಡ್ಬೋದು. ಫಸ್ಟ್ನೇ ದಿವಸ ಶಾಂಪು ಜಾಸ್ತಿ ಯೂಸ್ ಮಾಡಬೇಡಿ, ಯೂಸ್ ಮಾಡ್ದಲೇ ಇದ್ರೇ ಒಳ್ಳೆಯದು. ಬಟ್ ಕೆಲವೊಬ್ಬರಿಗೆ ಅದು ಇರಿಟೇಷನ್ ಅನಿಸುತ್ತೆ, ಹಂಗಾಗಿ ಒಂದು ಮೈಲ್ಡ್ ಶಾಂಪೂಯಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಎಲ್ಲ ಕಡೆ ಹಚ್ಚಬೇಕು. ಕೂದಲು ಬುಡದವರೆಗೂ ನೀವು ಹಚ್ಚಿ ಒಂದು 2 ಅವರ್ ಬಿಟ್ಟರೆ ಸಾಕಾಗುತ್ತೆ. ತುಂಬ ಡ್ರೈ ಆಗೋದು ಬೇಡ. ತುಂಬ ಡ್ರೈ ಆದರೂ ಕೂಡ ಹೇರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದರಲ್ಲಿ ಯೂಸ್ ಮಾಡಿರೋಂಥ ಮೆಂತ್ಯ ಆಗ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಆಗ್ಬೋದು, ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ. ಈ ಥರ ಪ್ರಾಬ್ಲಮ್ ಇರೋರು ಖಂಡಿತ ಮೆಹಂದಿಯನ್ನು ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸಲ ಯೂಸ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಏರ್ ಫಾಲ್ ಪ್ರಾಬ್ಲಮ್ ಇರೋರು ಅಥವಾ ಕೂದಲು ಬೆಳವಣಿಗೆ ಪ್ರಾಬ್ಲಮ್ಸ್ ಇರೋವಂಥವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.
ನಿಮಗೆ ನಾನು ಮಾಡ್ತಾ ಇರೋಂಥ ವೀಡಿಯೋಸಲ್ಲಿ ಯಾವ ಥರ ವೀಡಿಯೋಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ನನಗೆ ಅದರ ರಿಲೇಟೆಡ್ ವೀಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏರ್ ವಾಶ್ ನಂತರದ ಫೋಟೋನ ಹಾಕಿದ್ದೀವಿ. ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಆಫ್ಟರ್ ಬಿಫೋರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.